ಅಂದು ಶಾಲೆ ಮುಗಿಸಿ ಮನೆಗೆ ಬಂದ ರವಿ ಮುಖ ಬೇಸರದಿಂದ ಕೂಡಿತ್ತು. ಹಾಯ್ ರವಿ, ಶಾಲೆ ಮುಗಿಸಿ ಬಂದ್ಯ ಮಗು? ದಿನ ಹೇಗಿತ್ತೋ? ಯಾವ ಪ್ರಶ್ನೆಗೂ ರವಿಯಿಂದ ಉತ್ತರವಿಲ್ಲ. ಯಾಕೋ ಏನು ಮಾತಾಡ್ತಾನೆ ಇಲ್ಲ? ಏನಾಯ್ತೋ? ಮುಖ ಯಾಕೆ ಒಂಥರ ಊದಿಸ್ಕೊಂಡಿದ್ಯಾ? ತಾತ, ನಂಗೆ ತುಂಬಾ ಕೋಪ ಬಂದಿದೆ. ಯಾರ ಜೊತೆಗೂ ಮಾತಾಡೋಕೆ ಮನ್ಸೇ ಇಲ್ಲ. ಅಯ್ಯಯ್ಯೋ, ರವಿಗೆ ಕೋಪನ? ಹಾಗಾದ್ರೆ ನಾವೆಲ್ಲ ಸುಟ್ಟು ಹೋಗ್ತೀವಪ್ಪ. ತಾತ, ನೀವು ನನ್ ರೇಗಿಸ್ತಿದ್ದೀರಲ್ಲ. ಮತ್ ಹೇಳು, ಏನಾಯ್ತು ಅಂತ? ತಾತ, ಇವತ್ತು ಸ್ಕೂಲಲ್ಲಿ ರನ್ನಿಂಗ್ ರೇಸ್ ಇತ್ತು. ನಾನೇ ತಾನೇ ಯಾವಾಗ್ಲೂ ಫಸ್ಟ್ ಬರೋದು, ನಿಮಗ್ ಗೊತ್ತಲ್ವಾ? ಆದ್ರೆ ಇವತ್ತು ನನ್ಗಿಂತ ಸ್ಪೀಡ್ ಆಗಿ ರಾಜು ಓಡಿ ಫಸ್ಟ್ ಪ್ರೈಸ್ ತಗೊಂಡ್ಬಿಟ್ಟ. ನಂಗೆ ಎಷ್ಟು ಸಿಟ್ಟು ಬೇಜಾರಾಗ್ತಿದೆ ಅಂತಂದ್ರೆ, ಛೇ! ಅಷ್ಟೇನಾ? ನಾನೇನೋ ಅನ್ಕೊಂಡಿದ್ದೆ ಬಿಡು. ಅಷ್ಟೇನಾ? ನನ್ನ ಎಲ್ಲಾ ಫ್ರೆಂಡ್ಸು ಟೀಚರ್ಸು ರಾಜುನ ಹೊಗಳಿದ್ದು. ರಾಜು ಅಂತೂ ಗೆದ್ದೆ ಅಂತ ಹೇಗ್ ಬೀಗ್ತಿದ್ದ ಗೊತ್ತಾ? ನೆನ್ಸ್ಕೊಂಡ್ರೆ ಇನ್ನೂ ಬೇಜಾರಾಗುತ್ತೆ ನಂಗೆ. ನಿನ್ ಕ್ಲಾಸ್ ಮೇಟ್ ಅಪ್ಪ ಗೆದ್ದಿದ್ದು, ನಿನ್ಗೂ ಖುಷಿ ಆಗ್ಬೇಕು ಅಲ್ವಾ? ಅದ್ ಹೇಗೆ? ನಾನ್ ಸೋತಿದ್ದು, ಅವನ್ ಗೆದ್ದಿದ್ದು. ಬೇರೆಯವ್ರು ಗೆದ್ದಾಗ ನಾವ್ ಹೇಗ್ ಸಂತೋಷ ಪಡೋದು? ಈಗ ನಿನ್ ಮೂಡ್ ಸರಿ ಹೋಗ್ಬೇಕು ಅಷ್ಟೇ ತಾನೆ. ಬೇಗ ರೆಡಿಯಾಗ್ ಬಾ ನನ್ ಜೊತೆ, ಇಬ್ರು ವಾಕಿಂಗ್ ಹೋಗೋಣ. ಪಾರ್ಕ್ ಒಂದರಲ್ಲಿ ತಾತ ಮೊಮ್ಮಗ ವಾಕಿಂಗ್ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಜೋರಾಗಿ ನಗೋದು ಕೇಳುತ್ತೆ. ತಾತ, ಏನು ಎಲ್ರು ಅಷ್ಟೊಂದು ನಗ್ತಿದಾರಲ್ಲ, ಯಾಕೆ? ಮಗು, ಅದನ್ನ ನಗುವಿನ ಚಿಕಿತ್ಸೆ, ಲಾಫ್ಟರ್ ಥೆರಪಿ ಅಂತ ಕರೀತಾರಪ್ಪ. ಈ ರೀತಿ ಮನಸ್ಸು ಬಿಚ್ಚಿ ನಗೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ನೋಡು. ಮತ್ತೆ ಅವ್ರು ನೋಡ್ತಿದ್ರೆ ನಮ್ಗೂ ಸಂತೋಷ ಆಗಲ್ವೇನೋ? ನಗಬೇಕು ಅಂತಾನು ಅನ್ನಿಸ್ತಿಲ್ವ ನಿಂಗೆ? ಹೌದು ತಾತ, ಎಲ್ರು ಕೈ ಹಿಡ್ಕೊಂಡು ಹೇಗೆ ಎಂಜಾಯ್ ಮಾಡ್ತಾ ಖುಷಿಯಾಗಿದ್ದಾರೆ ನೋಡಿ. ತುಂಬಾ ಚೆನ್ನಾಗಿದೆ ಈ ಆಟ ಒಂಥರ. ಈಗ ನೋಡು, ನಿನಗೆಷ್ಟು ಖುಷಿ ಆಯ್ತು, ಮೂಡ್ ಕೂಡ ಸರಿ ಹೋಯ್ತು ತಾನೇ ಮಗು? ಅದಕ್ಕೆ ಯಾವಾಗ್ಲೂ ನಮ್ ಸಂತೋಷ ಮಾತ್ರ ನಗು ತರ್ಸೋದಿಲ್ಲಪ್ಪ, ಬೇರೆಯವರ ನಗುವಿನಲ್ಲೂ ನಮ್ ಸಂತೋಷ ಅಡಗಿರುತ್ತೆ. ಹೌದು ತಾತ, ನಾನು ಆಗ ಕೋಪ ಮಾಡ್ಕೊಂಡು ತಪ್ಪು ಮಾಡ್ದೆ ಅನ್ಸ್ತಿದೆ. ಎಲ್ರ ಜೊತೆ ನಾನು ಎಂಜಾಯ್ ಮಾಡ್ಬೇಕಾಗಿತ್ತು. ಆ ಟೈಮ್ ನಾನೀಗ ಮಿಸ್ ಮಾಡ್ದೆ ಅನ್ಸ್ತಿದೆ. ಅದ್ ಯಾಕೋ ಹಾಗಂತೀಯ? ನಾಳೆ ಹೋಗಿ ರಾಜುಗೆ ಒಂದು ಹಕ್ ಕೊಟ್ಟು ಕಂಗ್ರಾಟ್ಸ್ ಹೇಳ್ಬಿಡು. ಎಲ್ಲ ಹೇಗ್ ಸರಿ ಹೋಗುತ್ತೆ ನೋಡು. ಒಳ್ಳೆ ಐಡಿಯಾ, ಹಾಗೆ ಮಾಡ್ತೀನಿ ತಾತ. ಹೀಗೆ ತಾತ ಮೊಮ್ಮಗ ನಗ್ತಾ ಮನೆಗೆ ವಾಪಸ್ ಹೋಗ್ತಾರೆ. ಇದರಲ್ಲಿರುವ ನೀತಿ ಡಿವಿಜಿಯವರ ಒಂದು ಕಗ್ಗವನ್ನೇ ಹೋಲುವಂಥದ್ದು. ಆ ಸಾಲುಗಳು ಹೀಗಿವೆ: ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತ ನಗುವುದತಿಶಯದ ಧರ್ಮ, ನಗುವ ನಗಿಸುವ, ನಗಿಸಿ ನಗುತ್ತ ಬಾಳುವ ವರವ, ಮಿಗೆ ನೀನು ಬೇಡಿಕೊಳ್ಳು ಮಂಕುತಿಮ್ಮ. ಪದಗಳ ಅರ್ಥ: ನಗುವುದತಿಶಯದ, ನಗುವುದು ಅತಿಶಯದ ಅಥವಾ ವಿಶೇಷವಾದ, ಮಿಗೆ ಹೆಚ್ಚಾಗಿ ಅಧಿಕವಾಗಿ. ವಾಚ್ಯಾರ್ಥ: ನಗುವುದು ಸಹಜವಾದ ಧರ್ಮ, ಮತ್ತೊಬ್ಬರನ್ನು ನಗಿಸುವುದು ಶ್ರೇಷ್ಠ ಧರ್ಮ. ನಗುವನ್ನು ಕೇಳುತ್ತಾ ತಾನೂ ನಗುವುದು ವಿಶೇಷವಾದ ಧರ್ಮವಾದರೆ, ನಗುವ, ನಗಿಸುವ, ನಗಿಸಿ ನಗುತ್ತ ಬಾಳುವ ವರವನ್ನು ನೀನು ಅಧಿಕವಾಗಿ
ಅಥವಾ ಹೆಚ್ಚಾಗಿ ಬೇಡಿಕೋ ಎಂಬ ವಿಚಾರ ಹಾಗೂ ಮುಖ್ಯವಾಗಿ ನಗುವ ಕೇಳುತ್ತಾ ನಗುವ ವಿಶೇಷತೆ ಬಗ್ಗೆ ಡಿವಿಜಿಯವರ ಚಿಂತನೆ ಗಮನಾರ್ಹವಾಗಿದೆ. ಸಾಮಾನ್ಯವಾಗಿ ಬೇರೆಯವರು ಸಂತೋಷವಾಗಿದ್ದಾರೆ ಎಂದಾದರೆ ಅದನ್ನು ಕಂಡು ಅಸೂಯೆ ಪಡುವವರೇ ಹೆಚ್ಚು. ಅದನ್ನು ಬಿಟ್ಟು ಬೇರೆಯವರ ನಗುವನ್ನು ಸಂತೋಷವನ್ನು ಕಂಡು ಅದರಿಂದ ಯಾರು ತಮ್ಮ ಸಂತೋಷ ಕಂಡುಕೊಳ್ಳುವರೋ ಅದು ವಿಶೇಷವಾದ ನಿರ್ಮಲ ನಗುವಾಗುವುದು. ಇದು ನಮಗೆ ಹೆಚ್ಚು ಹೆಚ್ಚು ಅವಶ್ಯಕ ಎನ್ನುತ್ತಾರೆ ಡಿವಿಜಿ ಈ ಕಗ್ಗದಲ್ಲಿ.